101 ದೇವಸ್ಥಾನಗಳೇ ಇರುವಂಥ ಒಂದು ಊರು. ಇಲ್ಲಿ ಸಾಕಷ್ಟು ಪುರಾತನವಾದಂಥ ಅತ್ಯಂತ ಶ್ರೇಷ್ಠವಾದಂಥ ಶಿಲ್ಪಕಲೆಗಳನ್ನು ಹೊಂದಂಥ ನಾಡು ಲಕ್ಕುಂಡಿ. ಇಲ್ಲಿ ಸಾಕಷ್ಟು ದೇವಾಲಯಗಳು ನೋಡಿದರೆ ಒಂದಕ್ಕಿಂತ ಒಂದು ಚಂದವಾದಂಥ ದೇವಸ್ಥಾನಗಳಿದೆ. ಸಾಕಷ್ಟು ಪ್ರವಾಸಿಗರು ಬಂದು ಇಲ್ಲಿನ ದೇವಾಲಯಗಳು ನೋಡಿದ್ರೆ ನೋಡ್ತಾನೆ ಇರಬೇಕು ಅನ್ನೋಂಥ ಶಿಲ್ಪಕಲೆ ಈ ಒಂದು ಲಕ್ಕುಂಡಿ ಗ್ರಾಮದ ದೇವಾಲಯಗಳಲ್ಲಿದೆ. ಇದು ನೋಡ್ಬೇಕು. ಇನ್ನೊಂದು ನಾವು ನಿಮ್ಮ ಪಕ್ಕದಲ್ಲೇ ತೋರಿಸಿ, ಇದು ಹೊರಗಡೆ ನೋಡಿದ್ರೆ ಮನೆ ಕಾಣುತ್ತೆ, ನೋಡ್ಬೋದು. ಇದು ನೋಡಿದ್ರೆ ಮನೆ, ಆದರೆ ಒಳಗಡೆ ಹೋದರೆ ಇಲ್ಲಿ ಒಂದು ಈಶ್ವರ ದೇವಸ್ಥಾನ ಇದೆ ಅಂತೇಳಿ ಹೇಳ್ತಾ ಇದ್ದಾರೆ. ಯಾಕೆಂದರೆ ಈಗಾಗಲೇ ಆ ಒಂದು ಈಶ್ವರ ದೇವಸ್ಥಾನ ಹೇಗಿತ್ತು ಅಂತನ್ನೋದ್ರ ಬಗ್ಗೆ ನಾವು ನಿಮಗೆ ತೋರಿಸ್ತೀವಿ. ಒಳಭಾಗದಲ್ಲಿ ಇದು ಮನೆ, ಒಳಗಡೆ ಹೋದರೆ ಒಂದು ದೇವಸ್ಥಾನ ಕಾಣುತ್ತೆ. ಯಾಕಂತಂದರೆ ಇದು ಸುಮಾರು ಈಗಾಗಲೇ ಅದು ಕೂತು ಹೋಗಿದೆ ನೆಲದಲ್ಲಿ. ಯಾಕಂತಂದರೆ ಇದು ಇತಿಹಾಸ ತಜ್ಞರ ಪ್ರಕಾರ, ಈ ಮನೆಯವರು ಹೇಳೋ ಇತಿಹಾಸದಲ್ಲಿ ಬಂದು ಪರಿಶೀಲನೆ ಮಾಡಿದಾಗ ಇದೊಂದು ಈಶ್ವರ ದೇವಸ್ಥಾನ ಇತ್ತು ಅಂತೇಳಿ ಹೇಳಿದ್ದಾರೆ ಅಂತ ಅನ್ನೋ ಮಾತು ಕೂಡ ಹೇಳಿದ್ದಾರೆ. ಈ ಒಳಗಡೆ ಈ ಸದ್ಯಕ್ಕೆ ಯಾವುದೇ ಮೂರ್ತಿ ಇಲ್ಲ. ಯಾಕೆಂದರೆ ಸುಮಾರು 10-11ನೇ ಶತಮಾನದ ಕಾಲದಲ್ಲಿ ಇರುವಂಥದ್ದು ಈಗೆಲ್ಲ ಸಂಪೂರ್ಣ ಇದು ನೆಲದಲ್ಲಿ ಹೋಗಿಬಿಟ್ಟಿದೆ. ಸುಮಾರು ಈ ಒಂದು ದೇವಸ್ಥಾನ ಅಂತಂದರೆ ಅದು ಏನು ಫೌಂಡೇಶನ್ನಿಂದ ಮೇಲೆ ನೋಡಿದ್ರೆ ಒಂದು 10 ಫುಟ್ ಕೆಳಗಡೆ ಒಂದು 4ರಿಂದ 5 ಒಟ್ಟು 10ರಿಂದ 15 ಅಡಿ ಫುಟ್ ಮೇಲೆ ಇರಬೇಕು. ಆದರೆ ಇದು ಎಷ್ಟು ಪ್ರಮಾಣದಲ್ಲಿ ಹೋಗಿದೆ ಅನ್ನೋದ್ರ ಬಗ್ಗೆ ನಾವು ಕೂಡ ಇಲ್ಲಿ ನಾವು ತೋರಿಸ್ತೀವಿ. ಈ ಹೊರಭಾಗದಲ್ಲಿ ಬಂದಾಗ ಇವೆಲ್ಲ ಪಿಲ್ಲರ್ಗಳು ಏನು ನಾವು ತೋರಿಸ್ತೀವಿ, ನೋಡ್ಬೋದು. ಇದು ಮೇಲ್ಛಾವಣಿ. ಇಲ್ಲಿ ಈ ಭಾಗದಲ್ಲಿ ನೋಡಿದ್ರೆ ಇಲ್ಲಿ ಮೇಲ್ಛಾವಣಿ ನಿಟ್ಟಿನಲ್ಲಿ ಕಾಣುತ್ತೆ. ಇಲ್ಲಿ ನೋಡ್ಬೋದು, ಇಲ್ಲೆಲ್ಲ ಕಂಬಗಳು, ಒಳಗಡೆ ದೇವಸ್ಥಾನ ಪ್ರವೇಶ ಮಾಡುವಂಥ ಕಂಬಗಳು. ಈಗ ನೋಡಿದ್ರೆ ಸುಮಾರು ಒಂದು 3-4 ಅಡಿ ಅಷ್ಟೇ ಒಳಗಡೆ ಇದೆ. ಈಗ ನೋಡಿದ್ರೆ ಇದು ಸುಮಾರು ಒಂದು 10 ಅಡಿ ಈಗ ಇದು ನೆಲದಲ್ಲಿ ಈ ಒಂದು ಈಶ್ವರ ದೇವಸ್ಥಾನ ಅಂತ ಹೇಳ್ತಾರೆ. ಅದು ಸಂಪೂರ್ಣ 10 ಅಡಿ ಒಳಗೆ ಹೋಗ್ಬಿಟ್ರೆ ಈಗ ಇಲ್ಲಿ ಈ ಒಂದು ದೇವಸ್ಥಾನದಲ್ಲಿ ಇಲ್ಲಿ ಮನೆಗಳಿದ್ದಾವೆ. ಇಲ್ಲಿ ಸಾಕಷ್ಟು 4ರಿಂದ 5 ಕುಟುಂಬಗಳು ಇಲ್ಲಿ ಆವರಣದಲ್ಲಿ ವಾಸ ಮಾಡ್ತಾ ಇದ್ದಾರೆ. ಹೀಗಾಗಿ ಇದು ಈಗಾಗಲೇ ಸರ್ಕಾರ ಕೂಡ ಇಲ್ಲಿ ಹೊತ್ತಿಗೆ ಹೋದಂಥ ದೇವಸ್ಥಾನಗಳು ಕೂಡ